Good morning, students. In the previous class we discussed about light travels in a straight line. Okay, today we are discussing about that is shadow. So let us start. What do you mean by shadow? When an object is placed in front of source of light, it produces a shadow or a dark area behind it. Shadow are formed when its light is stopped by an object. Shadow, when an object is placed in front of a source light, it means now to take any object and here light is there and this is a shadow. Here shadow is formed. Okay, ಯಾವುದೇ ಒಂದು ವಸ್ತುವಿಗೆ ನಾವು ಲೈಟ್ ಪ್ರೊಡ್ಯೂಸ್ ಮಾಡಿದರೆ ಬಿಹೈಂಡ್ ಅದರ ಹಿಂದ್ಗಡೆ ನಮ್ಗೆ ಏನಾಗುತ್ತೆ, ಶಾಡೋ ಫಾರ್ಮ್ ಆಗುತ್ತೆ. ಶಾಡೋ ಮೀನ್ಸ್ ನೆರಳು. ಓಕೆ, ನೆಕ್ಸ್ಟ್, shadow are formed when light is stopped by an object. Shadows are formed when light is stopped by an object. See, take object. ಶಾಡೋ ಇಲ್ಲಿ ನಮ್ಗೆ ಆಬ್ಜೆಕ್ಟ್ ಮೇಲೆ ಲೈಟ್ ಬಿತ್ತು ಅಂದರೆ ಅಷ್ಟೇ ನಮ್ಗೆ ಏನಾಗುತ್ತೆ, ಇಲ್ಲಿ ಶಾಡೋ ಫಾರ್ಮ್ ಆಗುತ್ತೆ. ನೆಕ್ಸ್ಟ್, ಆ್ಯನ್ ಒಪ್ಯಾಕ್ ಆಬ್ಜೆಕ್ಟ್ ಸ್ಟಾಪ್ಸ್ ದ ಲೈಟ್ ಕಂಪ್ಲೀಟ್ಲಿ. ಸೊ ಆ್ಯನ್ ಒಪ್ಯಾಕ್ ಆಬ್ಜೆಕ್ಟ್ casts a dark shadow behind it. As you know about the opaque objects and translucent and transparent objects. Opaque means it does not allow light and translucent means it is a partially seen. Transparent means it is a fully transparent. So in an opaque objects, ಯಾವುದೇ ಒಂದು ಒಪ್ಯಾಕ್ ಆಬ್ಜೆಕ್ಟ್ಸಿಗೆ ನಾವು ಲೈಟ್ ಬಿಟ್ವಿ ಅಂದ್ರೆ ಅದರ ನೆರಳು ಏನಾಗುತ್ತೆ, ಡಾರ್ಕ್ ಆಗಿ ಬೀಳುತ್ತೆ. ಸೊ ಇಲ್ಲಿ ಒಂದು ವಸ್ತು ಇದೆ, ಫಾರ್ ಎಕ್ಸಾಂಪಲ್ ನೋಡಿ, ಪೆನ್ಸಿಲ್ ಇದೆ. ವಿ ಹ್ಯಾವ್ ಟು ಯೂಸ್ ಅ ಪೆನ್ಸಿಲ್ ಹಿಯರ್ ಆ್ಯಂಡ್ ಅ ಬಲ್ಬ್. ಸೊ ಲೈಟ್ ಇಲ್ಲಿ ಪಾಸ್ ಮಾಡಿದಾಗ ಪೆನ್ಸಿಲ್ ಇಸ್ ಅ ಒಪ್ಯಾಕ್ ಆಬ್ಜೆಕ್ಟ್ಸ್, ಇದರೊಳಗೆ ಲೈಟ್ ಪಾಸ್ ಆಗಲ್ಲ. ಸೊ ದ ಶಾಡೋ ವಿಲ್ ಬಿ ಡಾರ್ಕ್. ನೆಕ್ಸ್ಟ್, ಆ್ಯಂಡ್ ಟ್ರಾನ್ಸ್ಲೂಸೆಂಟ್ ಆಬ್ಜೆಕ್ಟ್ ಸ್ಟಾಪ್ಸ್ ದ ಲೈಟ್ಲಿ partially. So a translucent object casts a weak shadow. As you know, translucent means it is a partially object. Partially means ಅಲ್ಲಿ ಬ್ಲರ್ ಆಗಿ ಕಾಣಿಸುತ್ತೆ. ಸೊ ಯಾವುದೇ ಒಂದು ವಸ್ತು ಮೇಲೆ ಟ್ರಾನ್ಸ್ಲೂಸೆಂಟ್ ಆಬ್ಜೆಕ್ಟ್ಸ್ ಮೇಲೆ ನಾವು ಲೈಟ್ ಪಾಸ್ ಮಾಡಿದರೆ ಅದ್ರ ಶಾಡೋ ಏನಾಗಿರುತ್ತೆ, ಪಾರ್ಷಿಯಲಿ ಮೀನ್ಸ್ ಬ್ಲರ್ ಆಗಿ ಕಾಣುತ್ತೆ, ನಮಗೆ ಕ್ಲಿಯರ್ ಆಗಿ ಇರಲ್ಲ. ಆ್ಯಂಡ್ ಇನ್ ದ ಟ್ರಾನ್ಸ್ಪರೆಂಟ್ ಆಬ್ಜೆಕ್ಟ್ಸ್ ಡು ನಾಟ್ ಸ್ಟಾಪ್ ಎನಿ ಲೈಟ್ ಫ್ರಮ್ ಪಾಸಿಂಗ್ ಥ್ರೂ ಇಟ್. So a transparent object does not causes any shadow behind it. And transparent objects like glass, ನಾವು ಗ್ಲಾಸ್ ತೊಗೊಂಡ್ವಿ, ಈಗ ಆ ಗ್ಲಾಸ್ ಅಥವಾ ವಿಂಡೋ ಗ್ಲಾಸ್ ಇವೆಲ್ಲ ಅದರದ ಶಾಡೋ ನಮ್ಗೆ ಫಾರ್ಮ್ ಆಗೋಲ್ಲ. ಅದು ಅಂದರೆ ಟ್ರಾನ್ಸ್ಪರೆಂಟ್ ಇದು ಇರೋದ್ರಿಂದ ಸೊ ಅಲ್ಲಿ ಶಾಡೋ ಫಾರ್ಮ್ ಆಗೋಲ್ಲ. ಇಟ್ ಈಸ್ ಕ್ಲಿಯರ್ ದ್ಯಾಟ್ ಇನ್ ಆ್ಯನ್ ಒಪ್ಯಾಕ್ ಆಬ್ಜೆಕ್ಟ್ಸ್ shadow form dark, but in a translucent shadow is weak, and in a transparent shadow does not causes any shadow behind it. So these are the examples. See here, it is an example of opaque objects. Okay, next, our shadow is very long in the morning because of sunset. The length of our shadow goes on decreases still noon. Our shadow is very long in the morning. ಬೆಳಗ್ಗೆ ಹೊತ್ತಲ್ಲಿ ನಮ್ಗೆ ಶಾಡೋ ಏನಿರುತ್ತೆ, ನಮ್ಮ ನೆರಳು ದೊಡ್ಡದಾಗಿ ಬೀಳುತ್ತೆ, ಬಿಕಾಸ್ ಆಫ್ ಸನ್ನಿಂದ. ಆ್ಯಂಡ್ ಹೇಗೆ ಮಧ್ಯಾಹ್ನ ಆಗುತ್ತೆ ಹೋಗುತ್ತೆ ಅಲ್ಲಿ ನಮ್ಮ ಶಾಡೋ ಏನಾಗುತ್ತೆ, ಚಿಕ್ಕದಾಗೋತಾ ಬರುತ್ತೆ. ಅವರ್ shadow is the shortest at the noon. The length of the shadow starts increases in the afternoon. That is, the length of our shadow goes on decreases till noon, and our shadow is shortest at noon, and the length of our shadow starts increasing in the afternoon, and our shadow becomes very long in the evening just before sunset. See here, ಮಾರ್ನಿಂಗ್ ಟೈಮಲ್ಲಿ ಏನಂತ ನಮ್ಗೆ ಶಾಡೋ ಲಾಂಗ್ ಆಗುತ್ತೆ ಆ್ಯಂಡ್ ಆಫ್ಟರ್ನೂನಲ್ಲಿ ಡಿಕ್ರೀಸ್ ಆಗೋತಾ ಬರುತ್ತೆ, ಅವಾಗ ಕಡಿಮೆ ಬೀಳುತ್ತೆ. ಹೇಗೆ ಮಧ್ಯಾಹ್ನ ಹೋಗ್ತಾ ಈವ್ನಿಂಗ್ ಬರುತ್ತಲ್ಲ, ಈವ್ನಿಂಗ್ ಟೈಮಲ್ಲಿ ಅಗೇನ್ ನಮ್ಮ ಶಾಡೋ ಏನಾಗುತ್ತೆ, ಲಾಂಗ್ ಆಗಿ ಬೀಳುತ್ತೆ. ಓಕೆ, ನೆಕ್ಸ್ಟ್, ಶಾಡೋ ಆಫ್ ಆ್ಯನ್ ಆಬ್ಜೆಕ್ಟ್ ಕ್ಯಾನ್ ಬಿ ಸೀನ್ ಓನ್ಲಿ ಆನ್ ಅ ಸ್ಕ್ರೀನ್. ದ ಸರ್ಫೇಸ್ such as the walls of a room, a building and even ground act as screen from the shadows will be seen in our everyday life.
ಸೊ ಶ್ಯಾಡೋ ಆಬ್ಜೆಕ್ಟ್ ಕ್ಯಾನ್ ಬಿ ಸೀನ್ ಓನ್ಲಿ ಆನ್ ಅ ಸ್ಕ್ರೀನ್. ಯಾವುದೇ ಒಂದು ಆಬ್ಜೆಕ್ಟಿದ್ದು ಶ್ಯಾಡೋ ಏನಾಗುತ್ತೆ ಅಂದರೆ ಒಂದು ಸ್ಕ್ರೀನ್ ಮೇಲೆ ಬೀಳುತ್ತೆ. ಫಾರ್ ಎಕ್ಸಾಂಪಲ್ ಅಂದರೆ ವಾಲ್, ಗೋಡೆ ಮೇಲೆ, ಆ್ಯಂಡ್ ಬಿಲ್ಡಿಂಗ್ ಮೇಲೂ ಬೀಳುತ್ತೆ. ಇವನ್ ಗ್ರೌಂಡ್, ಇಲ್ಲ ನಮ್ಮ ಗ್ರೌಂಡ್ ಮೇಲಾದರೂ ಬೀಳುತ್ತೆ. ಆ್ಯಸ್ ಸ್ಕ್ರೀನ್ ಫ್ರಮ್ ದಿ ಶ್ಯಾಡೋ ಫಾರ್ ದಿ ಶ್ಯಾಡೋಸ್ ವಿಚ್ ವಿ ಸಿ ಇನ್ ಅವರ್ ಡೈಲಿ ಲೈಫ್. ಸೊ ಶ್ಯಾಡೋ ಎಲ್ಲೆಲ್ಲಿ ಬೀಳುತ್ತೆ? ಒಂದು ಸ್ಕ್ರೀನ್ ಇರಬೇಕು, ಅಥವಾ ವಾಲ್ ಇರಬೇಕು, ಇಲ್ಲ ಬಿಲ್ಡಿಂಗ್, ರೂಮ್ಸ್ ಇರಬೇಕು, ಇಲ್ಲ ಗ್ರೌಂಡಲ್ಲಿ ನಮ್ಗೆ ಶ್ಯಾಡೋ ಬೀಳುತ್ತೆ. ಓಕೆ, ನೆಕ್ಸ್ಟ್ ವಿ ರಿಕ್ವೈರ್ 3 ಥಿಂಗ್ಸ್ ಟು ಅಬ್ಸರ್ವ್ ಅ ಶ್ಯಾಡೋ. 3 ಥಿಂಗ್ಸ್ ಯಾವ್ಯಾವು? ಒಂದು ಅ ಸೋರ್ಸ್ ಆಫ್ ಲೈಟ್ ಅಂದರೆ ಶ್ಯಾಡೋ ಬೀಳುವಾಗ ನಮ್ಗೆ ಲೈಟ್ ಬೇಕು. ಆ್ಯಂಡ್ ಅಪ್ಯಾಕ್ ಆಬ್ಜೆಕ್ಟ್ಸಲ್ಲಿ ನಮ್ಮ ಶ್ಯಾಡೋ ಡಾರ್ಕ್ ಆಗಿರುತ್ತೆ. ಆ್ಯಂಡ್ ಅ ಸ್ಕ್ರೀನ್, ಒಂದು ಶ್ಯಾಡೋ ಬೀಳಬೇಕಂದ್ರೆ ನಂಗೆ ಕಂಪಲ್ಸರಿಯಲ್ಲಿ ಸ್ಕ್ರೀನ್ ಬೇಕು. ಸೊ ದೀಸ್ 3 ರಿಕ್ವೈರ್ಸ್ ಟು ಅಬ್ಸರ್ವ್ ಶ್ಯಾಡೋ ಬೀಳಬೇಕಂದ್ರೆ ನಮಗೆ ಇವು 3 ಬೇಕೇ ಬೇಕು. ಲೈಟ್ ಬೇಕು, ಒಂದು ಅಪ್ಯಾಕ್ ಆಬ್ಜೆಕ್ಟ್ಸ್ ಇರಬೇಕು, ಆ್ಯಂಡ್ ಸ್ಕ್ರೀನ್ ಇರಬೇಕು. ಓಕೆ, now shadow was formed because light rays travels in a straight line and they cannot bend around the corner of the objects. The shape of the shadow is also the same as the shape of the objects becomes light travels in a straight line path. So shadow is formed because light rays travels in a straight line. As you know, light travels in a straight line. So shadows are formed because of light travels in a straight line. Straight line ಆಗಿ ಪಾಸ್ ಆಗುತ್ತೆ ಅಂತ ನಮಗೆ ಶ್ಯಾಡೋ ಬೀಳುತ್ತೆ. ಆ್ಯಂಡ್ ದೇ ಕೆನಾಟ್ ಬೆಂಡ್ ಅರೌಂಡ್ ದ ಕಾರ್ನರ್ ಆಫ್ ದಿ ಆಬ್ಜೆಕ್ಟ್. ಶ್ಯಾಡೋ ಯಾವತ್ತೂ ನಮ್ಗೆ ಏನಾಗಂಗಿಲ್ಲ, ಲೈಟ್ ಬೆಂಡ್ ಆಗಲ್ಲ ಅಂದ್ರೆ ಶ್ಯಾಡೋನು ನಮಗಲ್ಲಿ ಬೀಳೋದಿಲ್ಲ. ಸೊ ದ ಶೇಪ್ ಆಫ್ ದಿ ಶ್ಯಾಡೋ ಈಸ್ ಆಲ್ಸೋ ದ ಸೇಮ್ ಆ್ಯಸ್ ದ ಶೇಪ್ ಆಫ್ ದಿ ಆಬ್ಜೆಕ್ಟ್. ಯಾವುದೇ ಒಂದು ಆಬ್ಜೆಕ್ಟ್ ನಾವು ತೊಗೊಂಡ್ವಿ ಅಂದ್ರೆ, ಫಾರ್ ಎಕ್ಸಾಂಪಲ್ ನಮಗೆ ಮನುಷ್ಯರಿದ್ದೀವಿ, ಸೊ ಹ್ಯೂಮನ್ಸ್ ಬೀಯಿಂಗ್ ಶ್ಯಾಡೋ ಹೇಗಿರುತ್ತೆ? ಹ್ಯೂಮನ್ಸ್ ಬೀಯಿಂಗ್ ಥರ ನಮ್ಗೆ ಕಾಣ್ತಿರುತ್ತೆ. ಯಾವಾಗ ಕಾಣುತ್ತೆ? ಲೈಟ್ ಸ್ಟ್ರೇಟ್ ಆಗಿದ್ದಾಗ. ಲೈಟ್ ಬೆಂಡ್ ಆಯಿತು ಅಂದರೆ ನಮಗಲ್ಲಿ ಏನು ಕಾಣಲ್ಲ? ಶ್ಯಾಡೋ ಕಾಣಲ್ಲ. ಓಕೆ, ನೆಕ್ಸ್ಟ್ ವೆನ್ ಅ ಬರ್ಡ್ ಈಸ್ ಆನ್ ದ ಗ್ರೌಂಡ್, we can see its shadow which is formed by sunlight. The bird abstracts the sunlight to form a shadow on the nearby ground. When the same bird is flying high up in the air, even then the bird abstracts the sunlight falling on it, but its shadow is not seen on the ground because the ground is very, very far below the bird. So when a bird is on the ground, ಒಂದು ಗ್ರೌಂಡಲ್ಲಿ ಬರ್ಡ್ ಇದೆ. ಸೊ ಆ ಬರ್ಡ್ ಶ್ಯಾಡೋ ನಮ್ಗೆ ಎಲ್ಲಿ ಕಾಣುತ್ತೆ ಅಂದರೆ ಗ್ರೌಂಡ್ ಒಳಗೆ. ಗ್ರೌಂಡ್ ಮೇಲೆ ಆ ಬರ್ಡ್ ಶ್ಯಾಡೋ ಕಾಣುತ್ತೆ. ಬಟ್ ಯಾವಾಗ ಕಾಣುತ್ತೆ ಅಂದ್ರೆ ಬರ್ಡ್ ಗ್ರೌಂಡ್ ನಿಯರ್ ಇದ್ದಾಗ. ಗ್ರೌಂಡ್ ನಿಯರ್ ಇತ್ತು ಅಂದ್ರೆ ಅಲ್ಲಿ ನಮ್ಗೆ ಶ್ಯಾಡೋ ಕಾಣ್ತೈತಿ. ಬಟ್ ಈ ಬರ್ಡ್ ಫಾರ್ ಅವೇ ಅಂದ್ರೆ ಗ್ರೌಂಡಿಂದ ಭಾಳ ಮೇಲ್ಗಡೆ ಇತ್ತು ಅಂದರೆ ಅದರ ಶ್ಯಾಡೋ ನಮ್ಗೆ ಎಲ್ಲಿ ಕಾಣಲ್ಲ? ಗ್ರೌಂಡಲ್ಲಿ ಕಾಣಲ್ಲ. ಬಿಕಾಸ್ ಆಫ್ ಈ ಬರ್ಡ್ ಏನಾಗುತ್ತೆ, ನಮಗೆ ಗ್ರೌಂಡಿಂದ ತುಂಬ ದೂರ ಇರುತ್ತೆ. ಆದ್ದರಿಂದ ಆ ಶ್ಯಾಡೋ ಏನಾಗಲ್ಲ, ನಮಗೆ ಗ್ರೌಂಡಲ್ಲಿ ಫಾರ್ಮ್ ಆಗಂಗಿಲ್ಲ. ದ್ಯಾಟ್ಸ್ ವೈ, ಬಿಕಾಸ್ ದ ಗ್ರೌಂಡ್ ಈಸ್ ವೆರಿ, ವೆರಿ ಫಾರ್ ಬಿಲೋ ದಿ ಗ್ರೌಂಡ್. When an aeroplane is parked on the ground, we can see its shadow, which is formed by sunlight. The aeroplane abstracts the sunlight to form a shadow on the nearby ground. When an aeroplane is parked, ನಿಂತಿದ್ದ ಏರೋಪ್ಲೇನು, ಸೊ ನಿಂತಿರುತ್ತೆ. ಆ ಏರೋಪ್ಲೇನ್ ಶ್ಯಾಡೋ ನಾವು ಗ್ರೌಂಡ್ ಹತ್ರ ನೋಡ್ಬೋದು. ಬಟ್ ಅದೇ ಏರೋಪ್ಲೇನು ಹಾರ್ತಾ ದೂರ ಮೇಲೆ ಹೋದಂಗೆ ಏನಾಗುತ್ತೆ, ನಮಗೆ ಶ್ಯಾಡೋ ಕಾಣೋದಿಲ್ಲ. ಓಕೆ, ಇಸ್ ಇಟ್ ಕ್ಲಿಯರ್? See next, that is, does the shadow gives an accurate picture of the shape of the chair if the chair is turned around a little? How does the shape of the shadow change? See, shadow gives an accurate measure of the shape of the chair. So ಯಾವುದೇ ಒಂದು ವಸ್ತುವಿನ ಶ್ಯಾಡೋ ನಮ್ಗೆ ಅಕ್ಯುರೇಟ್ ಆಗಿ ಇರುತ್ತಾ ಅಂತ ಕೇಳಿದ್ದಾರೆ. ಫಾರ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಒಂದು ಚೇರ್. ನಾವು ಚೇರ್ ಟರ್ನ್ ಮಾಡಿ
ಅಬ್ಸರ್ವ್ ಮಾಡಿ ಶಾಡೋ ಯಾವ ರೀತಿ ಬೀಳುತ್ತೆ ಅಂತ. ಜಸ್ಟ್ ನೀವು ಆ ಶಾಡೋ ನೋಡಿ ಇದು ಚೇರ್ ಅಂತ ಗೆಸ್ ಮಾಡ್ಬೋದಾ ಅಂತ ಟೆಸ್ಟ್ ಮಾಡಿ ನೋಡಿ. ಓಕೆ, ನೆಕ್ಸ್ಟ್ ಟೇಕ್ ಅ ಥಿನ್ notebook. This is thin notebook and look at this shadow. Look at its shadow. Then take a rectangular box and look at its shadow. Do the two shadows seems to a similar shape? See, ಒಂದು ನೋಟ್ಬುಕ್ ತಗೋರಿ ಆ್ಯಂಡ್ ಒಂದು ರೆಕ್ಟ್ಯಾಂಗ್ಯುಲರ್ ಬಾಕ್ಸ್ ತಗೋರಿ. ಎರಡೂ ಅಬ್ಸರ್ವ್ ಮಾಡಿ ಶಾಡೋ ಅಲ್ಲಿ ಸೇಮ್ ಕಾಣ್ತಾವ ಡಿಫ್ರೆಂಟ್ ಕಾಣ್ತಾವ? I think notebook also in rectangular shape and rectangular box also rectangular shape. ಸೊ ಅದೇ ರೀತಿ ನೋಟ್ಬುಕ್ ಆಗಲಿ ರೆಕ್ಟ್ಯಾಂಗ್ಯುಲರ್ ಬಾಕ್ಸ್ ಆಗಲಿ ಎರಡೂ ಶ್ಯಾಡೋ ಅಲ್ಲಿ ಸೇಮ್ ಕಾಣಿಸ್ತವೆ. ಸೊ ಡೂ ದ ಟೂ ಶ್ಯಾಡೋ ಸೀಮ್ಸ್ ಹ್ಯಾವ್ ಅ ಸಿಮಿಲರ್ ಶೇಪ್ಸ್? ಎರಡೂ ನಮಗೆ ಸೇಮ್ ಶೇಪ್ಸ್ ಕಾಣ್ತಾವೆ. ಓಕೆ, ಆ್ಯಂಡ್ ಟೇಕ್ ಅ ಫ್ಲವರ್ ಆಫ್ ಅದರ್ ಆಬ್ಜೆಕ್ಟ್ಸ್ ಆಫ್ ಡಿಫ್ರೆಂಟ್ ಕಲರ್ಸ್. ಲುಕ್ ಆಟ್ ದೇರ್ shadows, red rose and a yellow rose. For instance, now you have to take two roses, that is red rose and yellow rose. Do the shadows look different in color? When the color of the objects are, or when the colors of the objects are different. Next, that is example, take you have to flower. ಒಂದು ಫ್ಲವರ್ ತಗೋರಿ. ಆ ಫ್ಲವರ್ ಹೇಗಿರಬೇಕು ಅಂದ್ರೆ ಒಂದು ರೆಡ್ ರೋಸ್ ಆ್ಯಂಡ್ ಒಂದು ಯೆಲ್ಲೋ ರೋಸ್. ರೆಡ್ ರೋಸ್ ಯೆಲ್ಲೋ ರೋಸ್ ಎರಡೂ ನಮ್ಗೆ ನೆರಳು ಹೇಗೆ ಬೀಳುತ್ತೆ ಶಾಡೋ ಅಂದರೆ ಸೇಮ್ ರೋಸ್ ಥರ ಬೀಳುತ್ತೆ. ಬಟ್ ವಿ ಕಾಂಟ್ ಐಡೆಂಟಿಫೈ ದಿ ಕಲರ್. ಶಾಡೋ ನೋಡಿ ನಾವು ಕಲರು ಡಿಸೈಡ್ ಮಾಡೋಕ್ಕಾಗಲ್ಲ. ಸೊ ಹೇಗಿರುತ್ತೆ ಅಂದರೆ when the ಕಲರ್ಸ್ ಆಫ್ ದ ಆಬ್ಜೆಕ್ಟ್ಸ್ ಆರ್ ಡಿಫ್ರೆಂಟ್. ಎರಡೂ ಆಬ್ಜೆಕ್ಟ್ಸ್ ಕಲರ್ಸ್ ಡಿಫ್ರೆಂಟ್ ಇದೆ, ಆದರೂ ನಮಗೆ ನೆರಳಲ್ಲಿ ಹೇಗೆ ಕಾಣಿಸುತ್ತೆ? ಸೇಮ್ ಆಗಿ ಕಾಣುತ್ತೆ. ಸೊ ದಿಸ್ ಈಸ್ ಬಿಕಾಸ್ ಆಫ್ shadow gives the shadow gives an accurate picture of the shape of the any objects. ಸೊ ಯಾವುದೇ ಒಂದು ವಸ್ತುವಿನ ಅಕ್ಯುರೇಟ್ shadows ನಾವು ಹೇಳೋಕ್ಕೆ ಸಾಧ್ಯ ಇಲ್ಲ. It's sometimes. Okay, see next, a building or other surfaces acts as a screen or the shadows you observe in everyday life. So a building or other such surfaces, ಯಾವುದೇ ಒಂದು ಬಿಲ್ಡಿಂಗ್ ಅಬ್ಸರ್ವ್ ಮಾಡಿ ಸರ್ಫೇಸಸ್ ಅಬ್ಸರ್ವ್ ಮಾಡಿ ಅದೇನಾಗುತ್ತೆ ಶಾಡೋಸ್ ಒಂದೊಂದು ಡಿಫ್ರೆಂಟ್ ಆಗಿರುತ್ತೆ. Shadows gives us some information about shapes of objects. Sometimes shadows can also mislead us about the shape of the object. For examples, see here. Some shadows are misguides us. See this one. Okay, this is a funny shapes, funny shadows. Now with the shadow ಆಲ್ಮೋಸ್ಟ್ ಎಲ್ಲರೂ ಮಾಡ್ತೀವಿ. ಓಕೆ, ಸಮ್ಟೈಮ್ಸ್ ಶಾಡೋಸ್ ಏನು ಹೇಳ್ತಾವೆ ಅಂದರೆ ಮಿಸ್ಗೈಡ್ಸ್, ಅಂದರೆ ನಮಗದು ಕರೆಕ್ಟಾಗಿ ಇನ್ಫಾರ್ಮೇಷನ್ ರಿಚ್ ಮಾಡಲ್ಲ. ಫಾರ್ ಎಕ್ಸಾಂಪಲ್, ಹ್ಯಾಂಡ್ಸ್ ಶೋಸ್ ಆಫ್ ಡಿಫ್ರೆಂಟ್ ಆ್ಯನಿಮಲ್ಸ್ ತೋರಿಸಿದಾಗೂ ನಮ್ಗೆ ಚೇಂಜಸ್ ಆಗಂಗಿಲ್ಲ. ಫಾರ್ ಎಕ್ಸಾಂಪಲ್, ಬೆಕ್ಕು, ಕ್ಯಾಟ್, ಡಾಗ್ ಎರಡೂ ಒಂದೇ ರೀತಿ ಕಾಣ್ತಾವೆ ನಮ್ಮ ನೆರಳಲ್ಲಿ. ಸೊ ದ್ಯಾಟ್ ಟೈಮ್ ಶಾಡೋಸ್ ಡು ನಾಟ್ ಗಿವ್ ಅ ಅಕ್ಯುರೇಟ್ ಆಬ್ಜೆಕ್ಟ್ಸ್. ಓಕೆ, ಅಕ್ಯುರೇಟ್ ಆಬ್ಜೆಕ್ಟ್ ಇದೆ ಅಂತ ನಮಗಲ್ಲಿ ಇನ್ಫಾರ್ಮೇಷನ್ ಸಮ್ಟೈಮ್ಸ್ ಮಿಸ್ಲೀಡ್ಸ್ ಮಾಡ್ತಾವೆ. ಓಕೆ, ನೆಕ್ಸ್ಟ್ ಒನ್, ದಟ್ ಈಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಆ್ಯನ್ ಆಬ್ಜೆಕ್ಟ್. ವಾಟ್ ಆರ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಆ್ಯನ್ ಆಬ್ಜೆಕ್ಟ್? What are the characteristics of shadow of an object? First one is, that is, shadow of an object is erect. Therefore, same side up as the object. Shadow ಯಾವಾಗಲೂ ನಮ್ಗೆ ಗೊತ್ತಿದೆ, ಲೈಟ್ ರೇಸ್ ನಮಗೆ ಬಿತ್ತು ಅಂದ್ರೆ ಹಿಂದ್ಗಡೆ ನಮಗೆ ಶಾಡೋ ಬೀಳುತ್ತೆ. ಓಕೆ, ಸೆಕೆಂಡ್ ಒನ್, ರಿಯಲ್. ದ ಶಾಡೋ ಆಫ್ ಆ್ಯನ್ ಆಬ್ಜೆಕ್ಟ್ ಈಸ್ ರಿಯಲ್. ಯಾವುದೇ ಒಂದು ವಸ್ತು ತೊಗೊಂಡ್ರೆ ನಾವು ಅದಕ್ಕೆ ಲೈಟ್ ಬಿಟ್ಟರೆ ಅದು ಶಾಡೋ ಆಟೋಮೆಟಿಕಲ್ಲಿ ನಮ್ಗೆ ಫಾರ್ಮ್ ಆಗುತ್ತೆ. ಆ್ಯಂಡ್ ಇರ್ರಿಸ್ಪೆಕ್ಟಿವ್ ಆಫ್ ಕಲರ್ಸ್ ಆಫ್ ದಿ ಆಬ್ಜೆಕ್ಟ್, ದ ಶಾಡೋ ಈಸ್ ಆಲ್ವೇಸ್ ಬ್ಲ್ಯಾಕ್. ಯಾವುದೇ ಒಂದು ವಸ್ತು ತೊಗೊಂಡ್ರೂ ಅದರ ಶಾಡೋ ಏನಿರುತ್ತೆ? ಬ್ಲ್ಯಾಕ್ ಆಗೇ ಇರುತ್ತೆ. ನಾವೀಗ ಒಂದು ಆಲ್ರೆಡಿ ಎಕ್ಸಾಂಪಲ್ ನೋಡಿದ್ವಿ, ರೆಡ್ ರೋಸ್ ಆ್ಯಂಡ್ ಯೆಲ್ಲೋ ರೋಸ್. ಯೆಲ್ಲೋ ರೋಸ್ ಆ್ಯಂಡ್ ರೆಡ್ ರೋಸ್ ಎರಡೂ ಕಲರ್ ಚೇಂಜ್ ಇದ್ದಾವೆ, ಬಟ್ ಶಾಡೋ ಅಲ್ಲಿ ಸೇಮ್ ಕಲರ್ಸ್ ಬರುತ್ತೆ. ದಟ್ ಈಸ್ ಆಲ್ವೇಸ್ ಶಾಡೋ ಈಸ್ ಅ ಬ್ಲ್ಯಾಕ್ ಕಲರ್. And next point, that is a shadow can be
ಸಿಮಿಲರ್ ದೆನ್ ಆಬ್ಜೆಕ್ಟ್ಸ್, ಈಕ್ವಲ್ ಆರ್ ಬಿಗ್ಗರ್ ದೆನ್ ದಿ ಆಬ್ಜೆಕ್ಟ್ಸ್. ಶಾಡೋ ಯಾವತ್ತು ಏನಾಗಿರುತ್ತೆ, ಒಂದು ಸ್ಮಾಲರ್ ದೆನ್ ದಿ ಆಬ್ಜೆಕ್ಟ್ಸ್, ಈಕ್ವಲ್ ಆರ್ ಬಿಗ್ಗರ್ ದೆನ್ ದಿ ಆಬ್ಜೆಕ್ಟ್ಸ್. ಒಂದು ಸ್ಮಾಲ್ ಆಗಿರುತ್ತೆ ಅಥವಾ ಲಾರ್ಜ್ ಆಗಿರುತ್ತೆ ಆಬ್ಜೆಕ್ಟ್ಸ್ ಕಿಂತ. ಫಾರ್ ಎಕ್ಸಾಂಪಲ್ ಸ್ಮಾಲ್ ಬುಕ್, ಒಂದು ಬುಕ್ ತೊಗೊಳ್ಳಿ, ಆ ಬುಕ್ ನಾವು ಶಾಡೋ ಅಲ್ಲಿ ನೋಡಿದಾಗ ಸಮ್ಟೈಮ್ಸ್ ಸ್ಮಾಲರ್ ಆಗಿರ್ಬೋದು, ಬಿಗ್ಗರ್ ಆಗಿರ್ಬೋದು ಅಥವಾ ಈಕ್ವಲ್ ಆಗಿನೂ ನಮ್ಗೆ ಕಾಣ್ಬೋದು. ಓಕೆ, ಇಸ್ ಇಟ್ ಕ್ಲಿಯರ್? ಸೊ ದಿಸ್ ಈಸ್ all about today's session. Thank you.